ಅಲ್ಲಮ್ಮ, ಬಿಜೆಪಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಆಧಾರ್ ಕಾರ್ಡ್ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು, ನರೇಗಾ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು, ಅದ್ರ ಜೊತೆಗೆ ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು. ಎಲ್ಲಾ ಚುನಾವಣೆಗಳು ಬಂದಾಗ, ಮಹಾರಾಷ್ಟ್ರ ಚುನಾವಣೆ, MP ಚುನಾವಣೆ, ಬಿಹಾರ್ ಚುನಾವಣೆಗಳಲ್ಲಿ ಎಲ್ಲಾ ಚುನಾವಣೆಗಳು ಬಂದಾಗ ನಮ್ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿ ಲಾಸ್ಟ್ ಎಲೆಕ್ಷನ್ ಬಂದಾಗ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟಿ ಗೆಲ್ತಕ್ಕಂತ ವ್ಯವಸ್ಥೆಯಲ್ಲಿ ಅವ್ರು ಇದ್ದಾರೆ. ಇವತ್ತು ಬಿಹಾರಿಗೆ ಎಷ್ಟೇ ಸ್ಕೀಮ್ಗಳು ಕೊಡ್ಲಿ, ಆದ್ರೆ ಬಿಹಾರ್ ಇವತ್ತಿರ್ತಕ್ಕಂಥದ್ದು ಬಿಜೆಪಿ ಹಾಗೂ ಅಲಯನ್ಸ್ ಇರ್ತಕ್ಕಂಥ ಬಿಹಾರ್ ನಲ್ಲಿ ಕಳೆದ 20 ರಿಂದ 25 ವರ್ಷ 30 ವರ್ಷದಿಂದ ಬಿಹಾರ್ ಸ್ಟೇಟ್ ನಲ್ಲಿ ಬಿಜೆಪಿ ಹಾಗೂ ರೂಲ್ಡ್ ಅಲಯನ್ಸ್ ಇದೆ. ಇವತ್ತು ಬಿಹಾರ್ ಒನ್ ಆಫ್ ದ ಮೋಸ್ಟ್ ವರ್ಸ್ಟ್ ಸ್ಟೇಟ್, ಹೈಯೆಸ್ಟ್ ಕ್ರೈಮ್, ಲೋಯೆಸ್ಟ್ GDP, ಮಾರ್ಟಲಿಟಿ ರೇಟ್ ಹೈ, ಎಜುಕೇಶನ್ ಇಲ್ಲ, ಇಂಡಸ್ಟ್ರಿ ಇಲ್ಲ. ಮತ್ ಬಿಜೆಪಿ ರೂಲ್ಡ್ ಸ್ಟೇಟ್ಗಳಿಗೆ ಸೌತ್ ಇಂಡಿಯಾಗೆ ನೀವು ಕಂಪೇರ್ ಮಾಡಿ ನೋಡಿದ್ರೆ ಯಾವುದೇ ಬಿಜೆಪಿ ರೂಲ್ಡ್ ಸ್ಟೇಟ್ ನೀವು ಕಂಪೇರ್ ಮಾಡಕ್ ಆಗಲ್ಲ. ಒಂದು. ಎರಡನೇದು, ನಮ್ಮ ಪಾಲಿನ ಜಾಸ್ತಿ ದುಡ್ಡು ಕೂಡ ಅಲ್ಲಿ ಹೋಗ್ತಾ ಇದೆ. GST ಏನ್ ತೆರಿಗೆ ಕಲೆಕ್ಟ್ ಆಗ್ತಾ ಇದೆ. ಕಂಪೇರಿಟಿವ್ಲಿ ಇಫ್ ಯು ಸಿ ಟು ದ ಸೌತ್ ಇಂಡಿಯಾ ಟು ದ ಡೆವಲಪ್ಡ್ ನಾನ್ ಡೆವಲಪ್ಡ್ ಸ್ಟೇಟ್ ಅಂತ ಹೇಳಿ ಜಾಸ್ತಿ ದುಡ್ಡು ಹೋಗ್ತಾ ಇದೆ. ಇಷ್ಟೆಲ್ಲ ದುಡ್ಡು ಹೋಗಿದ್ರು ಕೂಡ ಕಳೆದ 1 ವರ್ಷದಲ್ಲಿ 15 ಬ್ರಿಡ್ಜ್ ಬಿದ್ದಿದ್ರು ಕೂಡ ಇವತ್ತು ಬಿಹಾರ್ ಸ್ಟೇಟ್ ಏನು ಬಹಳ ದೊಡ್ಡ ಬಿಜೆಪಿ ಆಡಳಿತದ ಏನು ಉದ್ಧಾರ ಆಗಿಲ್ಲ ಅಂತ ಈ ಸಂದರ್ಭ ಕೇಳಿಕೆ ಇಚ್ಛೆ ಅಲ್ಲ, ಬಿಜೆಪಿ ಅವರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಒತ್ತಡ ಇತ್ತು ಮುಖ್ಯಮಂತ್ರಿ ಅವರಿಗೆ, ನಮ್ಮ ಸರ್ಕಾರದ ಮೇಲೆ ರೈತರು ಹೋರಾಟ ಇತ್ತು, ಒತ್ತಡ ಇತ್ತು. ಲ್ಯಾಂಡ್ ವಾಪಸ್ ಕೊಡೋದ್ರಿಂದ ಮುಖ್ಯಮಂತ್ರಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾರ್ಯಾರು ವಾಲಂಟಿಯರ್ ಆಗಿ ಕೊಡಬಹುದು ಅವ್ರು ಕೊಡಬಹುದು. ಸೊ ನಾವು ಈ ಲ್ಯಾಂಡ್ ನ ಪ್ರಕರಣ ಬಿಟ್ಟಿದ್ರು ಕೂಡ, ಯಾವ್ದು ನಾವೇನೋ ಆ ನೋಟಿಫಿಕೇಶನ್ ಮಾಡಿದ್ವಿ, ಅಕ್ವಿಸಿಷನ್ ನಾವು ಬಿಟ್ಟಿದ್ರು ಕೂಡ ಬೇರೆ ರೀತಿಯಾದಂತ ಲ್ಯಾಂಡ್ ನಾವು ಕೊಡಿಸ್ತೀವಿ. ಅದಕ್ಕೆ ಸರ್ಕಾರಕ್ಕೆ ಕೆಪಬಿಲಿಟಿ ಇದೆ. 2 ಮಿನಿಸ್ಟರ್ಗಳು, ನಮ್ಮ MB ಪಾಟೀಲ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರು ಡೆಫಿನೆಟ್ಲಿ ದೇ ವರ್ಕ್ ಟುವರ್ಡ್ಸ್ ಇಟ್ ಅಂಡ್ ಸೀ ಟು ದಟ್ ಲ್ಯಾಂಡ್ ವಿಲ್ ಬಿ ಗಿವನ್. ಇವರೇನೋ ರೆಡ್ಡಿ ಮಾತನಾಡ್ತಿದ್ದಾರೆ, ಯಾರು ನಾರಾ ಲೋಕೇಶ್ ರೆಡ್ಡಿ ಅವರು ಏನೋ ಆಕಸ್ಮಿಕವಾಗಿ ಇಷ್ಟು ದಿವಸ ಎಲ್ಲ ಸುಮ್ಮನೆ ಬಿಡೋದು, ಎಲ್ಲೋ ಲ್ಯಾಂಡ್ ಸಿಗ್ಲಿದ್ರೆ ಬಂದು ನಾವು ಲ್ಯಾಂಡ್ ಕೊಡ್ತೀವಿ ಅನ್ನೋದು ನೀವು see, this is not the way according to me. If they have told, if just by giving land, if the industry would have created, ಮತ್ತೆ ಇಷ್ಟು ವರ್ಷದಿಂದ ಯಾಕೆ ಸುಮ್ಮನೆ ಇದ್ರು? ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇದೆ, ರಾಜ್ಯದಲ್ಲಿ ಕೂಡ ಅವ್ರದೇ ಸರ್ಕಾರ ಇದೆ, ಹೈಯೆಸ್ಟ್ ಮೆಜಾರಿಟಿನಲ್ಲಿ ಅವ್ರು ಇದ್ದಾರೆ. ಬಟ್ ಇಷ್ಟು ದಿವಸ ಬೇಕಾಗಿತ್ತ ಲ್ಯಾಂಡ್ ಕೊಡಕ್ಕೆ ಅವರಿಗೆ? ಸಾರಿ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.